ತೆಂಗಿನಕಾಯಿ ಏನು ಸಿಗೋದಿಲ್ವಾ? ಹೂವ ತೆಂಗಿನಕಾಯಿಲ್ಲೂ ಏನೂ ಸಿಗೋದಿಲ್ವಾ ಇಲ್ಲಿ? ಏನು ಮಾಡೋದು, ಏನ್ ಮಾಡ್ಬೇಕಂತಾನೆ ಗೊತ್ತಾಗೋದಿಲ್ಲ. ನಾವು ಬೀದಿ ಸುತ್ತವ್ರು. ನಮ್ದಿಲ್ಲಿ ಆಶ್ರಮ ಕಟ್ಸ್ತಾ ಇದೀವಿ, ಬನ್ನಿ ಯಾವಾಗಾರ ಬನ್ನಿ. ಆಯಸ್ಸನ್ನ ಜಾಸ್ತಿ ಮಾಡೋರ್ದು ಶಕ್ತಿ ಇರೋದು ನಮ್ಮ ಹತ್ರ. ದುಡ್ಡು ತಗೊಳ್ಳೋದಿಲ್ಲ, ನಾವ್ ಯಾರ ಹತ್ರನು ₹1 ಮುಟ್ಟೋದಿಲ್ಲ. ನಾನು ಒಳ್ಳೇದಾಗಬೇಕಂತ ಯೋಚನೆ ಮಾಡೋರು. ಒಳ್ಳೇದಾದ್ರೆ ನಾವು ಖಂಡಿತ ಒಳ್ಳೇದ್ ಮಾಡ್ತೀವಿ ಅಲ್ವೇ? ನೋಡ್ತಾ ನಿಂದು ಗೊತ್ತಾಗ್ತಿಲ್ಲ ಮಕ್ಕಳ ಲಕ್ಷಣ ಹೇಳ್ತೀನಿ. ಆಸೆ ತುಂಬಾ ಇಟ್ಕೊಂಡಿದ್ಯಾ, ಕೆಲವು ನಿರ್ವೇದ್ಯ, ಕೆಲವು ನಿರ್ವೇರಿಲ್ಲ. ಕರೆಕ್ಟ್ ಅಲ್ಲೇನಮ್ಮ? ಸತ್ಯನೇ ಇಲ್ವಾ? ಮಗಳ ಮದುವೆ ಆಯ್ತಮ್ಮ? ಆಗಿಲ್ಲ. ಆಗತ್ತೆ ನೋಡಿ, ಇಷ್ಟರಲ್ಲೇ ಆಗತ್ತೆ ನಿನಗೆ. ನೋಡು ಯಾಕೆ ಹೇಳ್ತೀನಂದ್ರೆ, ವಯಸ್ಸು ಆಯಸ್ಸು ಈಗ ಎಲ್ರಿಗೂ ಜಾಸ್ತಿ ಆಗ್ತಾ ಹೋಗುತ್ತೆ. ನನ್ನ ಕೈಯಲ್ಲಿ ಮಾತ್ರ ನಾನು ಪವಾಡ. ಇವತ್ತು ನೀವ್ ಹೆಂಗಿದಿರೋ ಇನ್ನೂ 10 ವರ್ಷ ಕಳೆದ್ರು ಹಿಂಗೆ ಇರ್ತೀರ. ಅಷ್ಟು ಪವಾಡ ಮಾಡೋ ಶಕ್ತಿ ನನ್ನ ಕೈಯಲ್ಲಿ ಮಾತ್ರ ಇರೋದು. ನನ್ನ ಪವಾಡ ನೀವು ನೋಡಿಲ್ಲ. ಮಣ್ಣೊಳಗೆ ಅರ್ದು ಬಿಟ್ಟು ಹಿಂಗ ನುಂಗು ಬಿಡ್ತೀನಿ ನಾನು. ತುಂಬಾ ಜನ ಹುಡ್ಕೊಂಡು ಬರ್ತಾರ ನಾನು ಯಾರಿಗೂ ಕೈಗೆ ಸಿಗೋದಿಲ್ಲ. ವಯಸ್ಸು ಕಡಿಮೆ ಆಗಬೇಕು, ಎಲ್ರಿಗೂ ವಯಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ವಯಸ್ಸು ಕಡಿಮೆ ಮಾಡೋ ಶಕ್ತಿ ನನ್ನ ಹತ್ರ ಇದೆ. ಬಿಳಿ ಕೂದಲೇ ಬರಬಾರ್ದು ಜೀವನದಲ್ಲಿ, ಹಂಗ ಮಾಡ್ಬಿಡ್ತೀನಿ. ಅಷ್ಟು ತಪಸ್ವಿ. ಇರ್ಲಮ್ಮ. ಇರ್ಲಿ. ನೀನು ಯಾವ ಹೋದ ವರ್ಷದಲ್ಲಿ ಬಂದಿದ್ದಲ್ಲಮ್ಮ? ಹೌದು ಸ್ವಾಮೀಜಿ. ಇವಾಗ ಎಷ್ಟು ವಯಸ್ಸು? 28 ಸ್ವಾಮೀಜಿ. 28. ಹೋದ ವರ್ಷ ಎಷ್ಟಿತ್ತು? 28 ಇತ್ತು. ಇತ್ತಲ್ವಾ? ಬಿಳಿ ಕೂದಲು ಏನ್ ಬರ್ತಾ ಇಲ್ಲಲ್ವಾ ಈಗ? ಒಳ್ಳೇದಾಗ್ಲಮ್ಮ. ಸುಕ್ಕೆಲ್ಲ ಕಮ್ಮಿ ಆಗ್ತಿದೆ. ಸುಕ್ ಕಡಿಮೆ ಆಗಿದೆ, ಪವಾಡ ಆಗ್ಬಿಡುತ್ತೆ. ನಾನು ಏನ್ ಹೇಳಿದಿನ ಆ ಹುಲ್ನ ನೀನ್ ಯಾವತ್ತು ತಿಂತಾ ಇರು. ವಾರಕ್ಕೊಂದ್ಸತಿ ಹುಲ್ ತಿನ್ನು ಸಾಕು. ಬಿಳಿ ಕೂದಲು ಕಡಿಮೆ ಆಗಿದೆ ನಿನಗೆ? ಆಗಿದ್ಯಾ? ಆಮೇಲೆ ಹಾಗೆ ಮಾಡಿ. ಡೈಲಿ ತಿಂದ್ರೆ ಇರ್ಲಿ ಪರವಾಗಿಲ್ಲ. ಇರ್ಲಮ್ಮ ಇರ್ಲಿ. ಯಾಕೆ ಅದ್ರೊಳಗೆ ಏನಿದೆ ಸಂಕೋಚ? ಸ್ವಾಮಿ ಇರ್ಬೇಕು. ಡೈಲಿ ತಿಂದ್ರೆ ಇನ್ನೂ ಕಮ್ಮಿ ಆಗುತ್ತಾ? ಡೈಲಿ ಅಲ್ಲ, 2 ದಿವಸಕ್ಕೆ ಒಂದ್ಸತಿ. ಗುರುವಾರ ಮುಗಿದು 2ನೇ ದಿವಸ ಶುಕ್ರವಾರಕ್ಕೆ ಏನ್ ರೀಚ್ ಆಗುತ್ತಲ್ವಾ, ಬರುವಂತ ಸ್ಥಳದಲ್ಲಿ ಅವಾಗ ನೀವು ತಿನ್ಬೇಕು. ಅದನ್ನ ನಿಂತ್ಕೋಬೇಕು, ತಾಯಿ ಮಾತು ಕೇಳ್ಬೇಕು. ತಾಯಿ ನಿಂತ್ಕೋ. ತಾಯಿ ಅಮ್ಮ ಒಂದೆರಡು ಹುಲ್ಲು ತಗೊಂಬ ಕಿತ್ಕೊಂಡು. ಎಷ್ಟು ದಿವಸ ಆಯ್ತು ನಿಮ್ಗೆ ಬಿಳಿ ಕೂದಲು ಬಂದು? ಎಷ್ಟು ವಯಸ್ಸಿಂದ ಇದೆ? 10 ವರ್ಷದಿಂದ ಇದೆಯಾ? ಇರ್ಲಿ ಅಮ್ಮ, ಪರವಾಗಿಲ್ಲ. ಅದು ಒಳ್ಳೆ ಲಕ್ಷಣ. ಎಲ್ಲಾರ್ಗು ಬರ್ತಾವೀಗ, ಹುಟ್ಟೋ ಮಗುಗೂ ಬರ್ತವೆ. ಹೌದಾ? ಇರ್ಲಿ. ನೀವು ಅವ್ರ ತಾಯಿ ಅಮ್ಮ, ಹುಲ್ಲು ಹಿಡ್ಕೊಮ್ಮ. ಅವಳು ತಲೆಗೆ ಮುಡ್ಸಮ್ಮ ತಾಯಿ. ಹುಲ್ಲು ಏನ್ ಮಾಡ್ದಮ್ಮ? ತಲೆಯಲ್ಲಿ ಮುಡಿಸ್ದ? ತಲೆಗೆ ನಾನು ಮುಡ್ಸು ಅದೇ ಮುಟ್ಟಿಸ್ದೆ. ಇರ್ಲಿ ಪರವಾಗಿಲ್ಲ. ಇರ್ಲಿ ತಾಯಿ. ನಿನ್ನ ವಯಸ್ಸು ಎಷ್ಟಮ್ಮ ಇವಾಗ? ಬಿಳಿ ಕೂದಲು ಅಷ್ಟಿಲ್ಲ ನಿಮ್ಗೆ ಅಲ್ವಾ? ಓಕೆ. ನಿನ್ ತಲೆ ಮೇಲೆ ಕೈ ಇಟ್ಕೊಮ್ಮ, ಅವಳ ತಲೆ ಮೇಲೆ ಕೈ ಇಡು. ಇಲ್ಲ, ಒಂದು ಕೈ ನಿನ್ ತಲೆ ಮೇಲೆ ಇಟ್ಕೊಳಮ್ಮ, ಒಂದ್ ಕೈ ಅವಳ ತಲೆ ಮೇಲೆ ಇಡು. ಮಾಡಮ್ಮ. ನಾಚ್ಕೋ, ಬೀಳ್ಬಾರ್ದಮ್ಮ ಅದಕ್ಕೆಲ್ಲ. ಹಂಗೆಲ್ಲ ಮಾಡಕ್ ಹೋಗ್ಬಾರ್ದು ತಾಯಿ. ಬಿಳಿ ನಂಬಕ್ಕೆ ಆಗ್ತಿಲ್ಲ. ಇದು ಹೆಂಗೆ ನಾನು ಮಾಡ್ಲಿ? ನಂಬಕ್ಕಂದ್ರೆ ನಾನು ಎಲ್ಲಿ ಹೋಗ್ಲಾ ನಾನು? ಹೋಗ್ಬಿಡ್ಲ ಹಾಳಾಗಿ ಹೇಳು. ಮಾಡ್ತಾಳೆ. ಬಿಳಿ ಕೂದ್ಲು, ನರೆ ಕೂದ್ಲು ಎಲ್ಲ ಬಾಚ್ಕೊಂಡು ಹೋಗ್ಬಿಡ್ಲಿ. ನನ್ನ ಮಗಳ ಮೇಲೆ ದೃಷ್ಟಿ ಬಿದ್ದಿರೋಂಥದ್ದು, ಆ ಮುಖದ ಲಕ್ಷಣ ಯಾರ್ ಕಣ್ ಬಿದ್ದಾಯ್ತೋ ಹಾಳಾಗ್ ಹೋಗ್ಲಿ, ನಿಸಂತ್ರವಾಗಿ ಹೋಗ್ಲಿ. ದೃಷ್ಟಿ ತೆಗಿ ತಾಯಿ, 3 ಸತಿ ದೃಷ್ಟಿ ತೆಗಿ. ಮಾಡಮ್ಮ. ಹೋಗ್ಲಾ ನಾನು? ಅದಕ್ಕಲ್ಲಿ ನಿಂತ್ಕೋಬೇಕು. ಹೋಗ್ಬಿಡ್ಲಾ ನಾನು? ನಿಂತ್ಕೋಮ. ಕೈ ಹಿಡ್ಕೋ ತಾಯಿ, ಹಿಂಗ್ ಹಿಡ್ಕೋ, ಹಿಂಗ್ ಬಡಿ, ಹಿಂಗ್ ಹಿಡ್ಕೋ. ಒಂದ್ ಕೈ ನಿಂದ್ ಕೊಡು ತಾಯಿ, ಒಂದ್ ಕೈ ನಿಂದ್ ಕೊಡು. ಈ ಕೈನ ಹಿಂಗ್ ಹೊಡಿ, ಹಿಂಗ್ ಹೊಡ್ಕೋ. ಹಿಂಗ್ ಹೊಡಿ. ಬಾಮ, ಹಿಂಗ್ ಮಾಡ್ತಾಯಿ. ಬಾ ಇಲ್ಲಿ ಬಾ. ನನ್ನ ಮಗಳು ಯಾರು ಕಣ್ ಬಿಟ್ಟವ್ರು? ನರೆ ಕೂದ್ಲು, ಬಿಳಿ ಕೂದ್ಲು, ಸರ್ವನಾಶ ಹೋಗ್ಲಿ. ಈಗ ಮಗಳ ಜೊತೆ ಆಡಮ್ಮ. ಪಗಡೆ ಅನ್ನಮ್ಮ. ಅದ ತಾಯಿ. ಪಗಡೆ ಬಿಗಡೆ ನರೆ ಕೂದ್ಲು, ನಾಯಿ ಕೂದ್ಲು, ನರಿ ಕೂದ್ಲು, ಯಾರ ಕಣ್ಣು ಬೀಳ್ದಂಗಿರ್ಲಿ. ವಯಸ್ಸಾದ ಮೇಲೆ ಬರ್ಬೇಕಾಗಿರೋಂಥದ್ದು ಹೀಗೆ ಬಂದಿದೆ. ನೆರೆ ಕೂದಲಿ ನನ್ನ ಸುಂದರವು ಏನಾಗಬೇಕು ಅಲ್ವಾ? ಆಯ್ತು ತಾಯಿ. ಒಂದು ಕಣ್ಣು ಮುಚ್ಕೊಮ್ಮ. ಅಮ್ಮ ಭಕ್ತಾದಿಗಳು ನೀವು ಬಾಮ್ಮ, ನೀವು ಬನ್ರಮ್ಮ, ನೀವು ಕಾಣಿಸ್ಕೋಬೇಕಲ್ಲಮ್ಮ. ಬಾಮ್ಮ ತಾಯಿ, ಕೈ ಮುಕ್ಕೊಂಡು ನಿಂತ್ಕೊ. ನೀನ್ ಹೆಂಗ್ ಮಾಡಿಕೊಟ್ಟಿದ್ದೆ ಅವ್ರಿಗೆ ಹಂಗ ಮಾಡು. ಮಾಡಮ್ಮ, ನೀನು ಮಾಡಮ್ಮ. ಮಾಡ್ತಾಯಿ. ನಿನ್ ಬಿಳಿ ಕೂದಲು ಕಡಿಮೆ ಆಗಿದ್ಯಾ? ಬರ್ತಾ ಇಲ್ಲಲ್ಲ ಈಗ? ಆ ಕಡೆ ತಿರ್ಗಮ್ಮ, ಅದಕ್ಕೆ ತಿರ್ಗೋ. ಕೈ ತೋರ್ಸಮ್ಮ. ಕಣ್ಣು ಮುಚ್ಕೋ. ಒಂದು ಕಣ್ಣು ಹೊಡಿ, ಒಂದು ಕಣ್ಣು ಬಿಡು. ನೀನು ಮಾಡಮ್ಮ. ಒಳ್ಳೇದಾಗತ್ತೆ ನೋಡಮ್ಮ. ಬಾಳ್ ಲಕ್ಷಣ ಇದೆ ತಾಯಿ ನಿನಗೆ. ನನ್ನ ನೋಡಿದ್ಯಾ ನೀನು? ಚಾನೆಲ್ ಅಲ್ಲೆಲ್ಲ ತೋರಿಸ್ತಾರೆ, ನೋಡಿಲ್ವಾ? ನೋಡಮ್ಮ, ಅಲ್ಲಿದಾರ ನೋಡಮ್ಮ. 1 2 3 4
ಕ್ಷಮಿಸಿ, ಇದು ತಮಾಷೆಗಾಗಿ ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿಯ ಕಾಣಿಕೆ ಸ್ವೀಕರಿಸಬೇಕು. ಅಮ್ಮ ಇದ್ರು ನೀರಿತ್ತ ಇದ್ರಲ್ಲಿ ಮೊದ್ಲು ನೀರಿತ್ತು, ಯೋಗಿಲ್ವಾ? ಬಿಳಿ ಕೂಡ್ಲು ಬರಬಾರ್ದು ಅಂತ ಹೇಳಿ ಬಿಳಿ ಕೂಡ್ಲು ಸ್ವಾಮೀಜಿ ಅಂತ ನನ್ನ ಹೆಸರು. ವಯಸ್ಸು ಕಡಿಮೆ ಮಾಡ್ತೀನಿ, ಬಿಳಿ ಕೂಡ್ಲು ಬರ್ದಂಗ್ ಮಾಡ್ತೀನಿ. ಪವಾಡ ಪುರುಷ ನಾನು. ನಿಮ್ಗೇನ್ ಬಿಳಿ ಕೂಡ್ಲಿಲ್ಲ ಮಾತಾಯಿ? ನಿಮ್ಗೇನ ಬೇಕು ಅಂದ್ರೆ ಹೇಳಿ, ನಾನು ಮಾಡ್ಕೊಟ್ಟು ಹೋಗ್ತೀನಿ. ಯಾರು ಬಂದ್ಮೇಲೆ ಹೇಳ್ತೀರಿ? ಹಾ, ಬಂದ್ಮೇಲೆ ಹೇಳ್ತೀರ ಅವ್ರಿಗೆ? ನಾನು ಯಾರ ಹತ್ರ ದುಡ್ಡು ಗಿಡ್ಡು ಏನ್ ತಗೊಳ್ಳೋದಿಲ್ಲ. ನಾನು ಸುಮ್ಮನೆ ಹಂಗೆ ಮಾಡ್ಕೊಡ್ತೀನಿ. ಯಾಕಂದ್ರೆ ಒಳ್ಳೇದಾಗಬೇಕು ಒಬ್ರಿಗೆ. ತಪಸ್ವಿ ನಾನು, ಹಿಮಾಲಯ ಪರ್ವತದಲ್ಲಿದ್ದೆ, ಗೊತ್ತಾ ತಾಯಿ? ನೋಡು, ನಾನು ಭವಿಷ್ಯ ತೋರಿಸ್ತೀನಿ ನೋಡಿ. ಇಲ್ಲೋಡು, ಇಡೇ ಹಿಮಾಲಯನೇ ತೋರಿಸ್ಬಿಡ್ತೀನಿ ನಾನು. ಇಲ್ಲೋಡು, ಕಾಣಿಸ್ತಾ ಇದ್ಯಾ? ಕಾಣಿಸ್ತಾ? ಬಿಳಿ ಕೂಡ್ಲು ಬಂದವರೆಲ್ಲ ನನ್ನ ಹುಡ್ಕೊಂಡ್ ಬರ್ತಾರಮ್ಮ. ಬಿಳಿ ಕೂಡ್ಲೇ ಬರಬಾರ್ದು ಅವ್ರಿಗೆ, ವಯಸ್ಸು ಕಡಿಮೆ ಆಗ್ಬೇಕು. ಈಗ ನಿಮ್ಗೆ 80 ಐತೆ ಅನ್ಕೊಳ್ಳಿ, ಬರೋ ವರ್ಷ ನೀವು ಯಾರಿಗಾದ್ರು ಹೋಗಿ ಕೇಳಿ, ನಿಮ್ ವಯಸ್ಸು 60 ಆಗ್ಬಿಟ್ಟಿರ್ತೈತಿ ಅಂತ ಪವಾಡ. ಮತ್ತು ವಯಸ್ಸು ಹುಡುಗಿಯಂಗೆ ಕಾಣಿಸ್ಬೇಕು. ಕಾಲೇಜ್ಗೆ ಹೋಗ್ತಾ ಇದ್ರಲ್ಲ, ಸ್ಕೂಲು ಕಾಲೇಜ್ಗೆ ಹೋಗ್ಬೇಕಾರೆ ಹಂಗೆ ಕಾಣಿಸ್ಬೇಕು. ನನ್ನ ಹುಡ್ಕೊಂಡು ಬರ್ತಾರೆ ಎಷ್ಟೋ ಜನ. ನಿಮಗೂ ಬರುತ್ತೆ ನೋಡಿ. ಯಾವತ್ತು ನಿಮಗೆ ಈಗ ವಯಸ್ಸು ಕಡಿಮೆ ಆಗ್ಬೇಕು. ಎಷ್ಟ ಮತ್ತ ಈ ವಯಸ್ಸಿಗೆ ನಿನಗೆ? ನಮ್ಕೊಂದು 50 ಆಯ್ತಾಯಿ. ನಿನಗೀಗ ಬರೋ ವರ್ಷ ನೀನು ಈಗ ಚೆಕ್ ಮಾಡಿಸು, ಬರೋ ವರ್ಷ ನಿನಗೆ 30 ಆಗಿರುತ್ತೆ. ಅಂತ ಪವಾಡ ಪುರುಷ ನಾನು. ನೀನು ಹುಡ್ಕೊಂಡ್ ಬರ್ಬೇಕು ನನಗೆ ಮತ್ತೆ ಆಶ್ರಮಕ್ಕೆ. ಆಯ್ತಾ ತಾಯಿ? ಇಲ್ಲೇ ಇದೆ, ಕಟ್ಟಿಸ್ತಾ ಇದ್ದೀನಿ. ಇಲ್ಲಿ ಈ ಮೇನ್ ರೋಡಲ್ಲಿ ಹೋಗ್ತಾ ಒಂದು ಬಿಲ್ಡಿಂಗ್ ಆಗ್ತಾ ಇದೆಯಲ್ಲ, ಹೊಸ ಸಿಮೆಂಟ್ದು, ಅದ್ರ ಹಿಂದೆಗಡೆನೆ ಒಳಗಡೆ ತೋಟದಲ್ಲಿ ನರೇ ಕೂರ್ಲ ಸ್ವಾಮೀಜಿ ಅಂತ. ಓ, ಬಂದ್ರು ನೋಡಿ, ಬಾಗ್ತಾ ಇದ್ರು. ಬಾ ತಾಯಿ, ಬಾಮ ನಿಂತ್ಕೋತಾಯಿ, ಬಾ. ಇರ್ಲಿ ಒಳ್ಳೇದು. ಬಿಳಿ ಕೂರ್ಲೆಲ್ಲ ನಿಂತೋಗಿದ್ಯಾ? ವಯಸ್ಸು ಎಷ್ಟು ಇವಾಗ? 27. ಹೋದ ವರ್ಷನೂ ಅಷ್ಟೇ, ಈ ವರ್ಷನೂ ಅಷ್ಟೇ ಇದೆ. ಇರ್ಲಿಲ್ಲ, ಒಳ್ಳೇದಾಗಿ. ಇವ್ರು ನೋಡಿ 50. ಬರೋ ವರ್ಷ ಬನ್ನಿ, ಈಗ ನಿಮ್ ತರ ಕಾಣಿಸ್ತಾರೆ ಇವ್ರು. ಅಮ್ಮ 25 ವರ್ಷಕ್ಕೆ ತಂದಿಡ್ತೀನಿ ಇವ್ರನ್ನ. ಬಾತಾಯಿ ನಿಂತ್ಕೊಮ್ಮ, ಇಲ್ಲ ಬಾತಾಯಿ. ನೋಡಮ್ಮ, ಇಬ್ರೊಳಗೆ ಯಾರ ತರ ಆಗ್ಬೇಕು ನೋಡಿ ನೀನು. ಇರಮ್ಮ, ಇಬ್ರೊಳಗೆ ಯಾರ ತರ ಆಗ್ಬೇಕು ನೋಡು. ನಾನು ಅವ್ರ ತರ ಮಾಡ್ತೀನಿ ನಿನ್ನ. ಯಾರ ತರ ಇಬ್ರೊಳಗೆ? ಇವ್ರ ತರನಾ? ಆಯ್ತಮ್ಮ ತಾಯಿ. ಏ ತಾಯಿ ಹುಳ ಹಿಡ್ಕೊಮ್ಮ ತಾಯಿ, ಹೊಲ ಹಿಡ್ಕೊ. ಅನ್ನಮ್ಮ, ಕೈ ಮುಕ್ಕೊಂಡು ನಿಂತ್ಕೊಳ್ರಮ್ಮ. ದೊಡ್ಡವ್ರ ಪೂಜೆ ನಡೀತಾ ಇತ್ತಲ್ಲ, ನೀವೊಬ್ರೇ ವಯಸ್ಸು ಹುಡುಗಿರಾದ್ರೆ ಸಾಕ? ಅವ್ರಾಗೋದು ಬೇಡವಾ? ಅವಳು ಫಸ್ಟ್ PUC, ಇವಳು ಸೆಕೆಂಡ್ PUC ಅಮ್ಮ. ಆಯ್ತಾ? ಅಲ್ಲಿ ನೋಡಮ್ಮ ತಾಯಿ, ಆ ಕಡೆ ದಿಕ್ಕಲ್ಲಿ ನೋಡ್ಕೊಂಡು ನಿಂತ್ಕೊಮ್ಮ. ಹಾ ತಾಯಿ, ಈಗ ನೀನ್ ಏನಪ್ಪ ಅಂದ್ರೆ ನಿನಗೆ ಬಿಳಿ ಕೂರ್ಲು. ಈಗ ನೀನ್ ಏನು ವಯಸ್ಸು ಚಿಕ್ಕದಾಗಬೇಕು, ಕುದುರೆ ತರ ಓಡಬೇಕು ನೀನು ತಾಯಿ, ಅಲ್ವೇ? ಬಾ ತಾಯಿ, ಓಡ್ಸು, ಕುದುರೆ ಓಡ್ಸು. ಬಾ ತಾಯಿ, ಹಿಂದೆ ಬಾ ತಾಯಿ, ಹಂಗೆ ಬಾ. ಬಾ ತಾಯಿ, ನಿಂತ್ಕೊಮ್ಮ. ಬರೋ ವರ್ಷ ನೋಡು, ನೀನ್ ಇವಳ ತರ ಆಗಿರ್ತೀಯ. ಅವಳ ತರ ಯಾಕೆ ಬೇಡ ಅಂದ್ರಿ? ಎಲ್ಲ ಇಬ್ರು ಒಂಥರ ಆಗ್ಲಿ. ಇಬ್ರು ಒಂಥರ ಬೇಡ, ಇಬ್ರೊಳಗೆ ಒಬ್ಬರದು ಒಂದ್ರ ತರ. ಒಬ್ರಾಗ್ಲಿ, ಯಾರಾದ್ರೂ ಒಬ್ರು ಆದ್ರೆ ಸಾಕಲ್ವಾ? ನಿನ್ಗೆ ಯಾವ ಹಾಡು ಬರುತ್ತೆ ತಾಯಿ? ಯಾಡ್ ಕಲಿಬೇಕು ಸ್ವಾಮಿ? ಕನ್ನಡ ಹಾಡು ಯಾವ್ದು ಬರುತ್ತೆ ನಿಮಗೆ? ಏನು ಹೇಳ್ಬೇಕು ಸ್ವಾಮಿ? ಯಾವ್ದು ಬರುತ್ತೆ ಕನ್ನಡದಲ್ಲಿ? ನಾ ಕಲಿಲ್ಲ ಸ್ವಾಮಿ ಅದೆಲ್ಲ. ಹಾಡುಗಳು ಕಲ್ತಿಲ್ವಾ ತಾಯಿ ನೀನು? ಕಲಿಬೇಕಲ್ಲಮ್ಮ. ಅವಳು ನೀನ್ ಹಾಡಮ್ಮ, ಯಾವ ಹಾಡು ಹಾಡ್ತಿ? ಒಂದು ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಚೆನ್ನಾಗಿ ಹೇಳ್ದೆ ತಾಯಿ. ನಿನ್ಗೆ ಯಾವ್ದು ಬರುತ್ತಮ್ಮ ಹಾಡು? ನಾವು ಅದೇ ಹೇಳ್ತೀವಿ, ರಾಜ್ಕುಮಾರ್. ಹೌದಾ? ಹಾಡಿಯಮ್ಮ ತಾಯಿ, ಹಾಡು. ಗೊಂಬೆ ಹೇಳ್ತದೆ, ಗೊಂಬೆ ಹೇಳ್ತದೆ ರಾಜ್ಕುಮಾರ. ಗೊಂಬೆ ಹೇಳ್ತೈತೆ ರಾಜ್ಕುಮಾರ ಅಂತ. ನಿಜವಲ್ ತಾಯಿ, ಒಳ್ಳೇದಾಗ್ಲಮ್ಮ ತಾಯಿ ನಿನಗೆ. ಓಕೆನಾ? ಈಗ ನೀವು ಕುಂಟೆಪಿಲ್ಲ ಆಡ್ತಿದ್ದಮ್ಮ ಚಿಕ್ಕ ವಯಸ್ಸಲ್ಲಿ? ಆಡ್ತಿದ್ದ? ಇನ್ಮೇಲೆ ಆಡ್ತೇನೆ ನೋಡು, ಬರೋ ವರ್ಷದಿಂದ ಆಡ್ತೀಯ. ಒಂದು ಕುಂಟೆಪಿಲ್ಲ ಆಡ್ತಾಯಿ, ಯಾವ್ದನ್ನ ಒಂದ್ ಹಾಡು. ಜಿಗಿತ್ತ ಕುದುರೆ ಜಿಗಿತ್ತ ಕುದುರೆ ಜಿಗಿತ್ತ ಕುದುರೆ. ಆಯ್ತು ತಾಯಿ, ನೋಡು ನಿನ್ಗೆ ವಯಸ್ಸು ಐತಲ್ಲಮ್ಮ ತಾಯಿ, ಬರೋ ವರ್ಷ ನೀನ್ ನೋಡಿ ಹೆಂಗಾಗಿರ್ತೆ. ಕಾಲೇಜ್ಗೆ ಹೋಗ್ಬೇಕು ನೀನು. ನಿಮ್ ಮಗಾನು ಯಜಮಾನ್ರು ಗುರ್ತು ಹಿಡಿಬಾರ್ದು. ಯಾರೀ ಹುಡುಗಿ ಹಿಂಗ್ ಕುಂತೈತಲ್ಲ ಇಲ್ಲಿ ಅನ್ಬೇಕು. ಆಯ್ತಮ್ಮ ತಾಯಿ? ಕೊಡಮ್ಮ ತಾಯಿ, ಕೋಲ್ ತಾಯಿ, ಒಳ್ಳೇದಾಗ್ಲಿ ನಿನಗೆ. ಆಯ್ತಾ? ನೀನ್ ಕೂದ್ಲಿನ ಮುಟ್ಕೊಂಡು ನೋಡಮ್ಮ, ಮುಟ್ಕೊಂಬ ತಾಯಿ, ತಲೆ ಮೇಲೆ ಕೈ ಇಟ್ಕೊ. ನನ್ನ ನರೆ ಕೂದ್ಲು, ನನ್ನ ನರೆ ಕೂದ್ಲು, ನನ್ನ ನರೆ ಕೂದ್ಲು, ನನ್ನ ನರೆ ಕೂದ್ಲು ಕರೆ ಕೂದ್ಲಾಗಲಿ, ಕರೆ ಕೂದ್ಲಾಗಲಿ. ಆ ಹುಡುಗಿ ತರ, ಆ ಹುಡ್ಗಿ ತರ ನಾನು ಫಸ್ಟ್ PUC ಹೋಗೋ ಹುಡುಗಿ ತರ, ಚಿಕ್ಕ ಹುಡ್ಗಿ ತರ ಆಗ್ಬೇಕು. ನೋಡ್ತಾ ಎಷ್ಟು ನಗು ಬರ್ತಾ ಇದೆ ನೋಡ್ತಾ. ನೀನ್ ಹೆಂಗ್ ಕುಂತ್ಕೊಂಡಿದ್ದೆ ನೋಡ್ತಾ, ನಿನಗೆ ನಗು ನೋಡಿ ಹೆಂಗ್ ಬಂತ ತಾಯಿ? ಅಲ್ವೇ? ಖುಷಿ ಆಗ್ತಾ ಇದೆ ತಾಯಿ, ನಿಜೋಲ್ ಆಗ್ತೇ ನೀನು. ಆಯ್ತಾ? ಓಕೆ ಮಾತಾಯ್, ಬರ್ಲಮ್ಮ, ಒಳ್ಳೇದಾಗ್ಲಿ ನಿನ್ಗೆ. ನಾನ್ ಯಾವಾಗ ಕಾಣಿಸ್ಕೋತೀನೋ ನನ್ಗೆ ಏನ್ ಹೆಂಗ್ ಮಾತಾಡ್ಬೇಕು ನೀನು? ಗುರುಜಿ ಅನ್ಬಾರ್ದು, ಅನ್ಬೇಕು. ಆಯ್ತಮ್ಮ? ನಾ ಬರ್ಲಾ? ಅನ್ಯಮ್ಮ ಒಂದ್ಸತಿ ಮಾಡ್ತಾ ಇರ್ಬೇಕು ತಾಯಿ. ನಾನ್ ನೋಡೋರ್ಗು ಮಾಡ್ತಾರೆ, ನಾನು ಹೋಗೋರ್ಗು ಮಾಡ್ತಾ ಇರು. ಓಕೆ? ಹಾ ಮಾಡಮ್ಮ, ನಾನ್ ನೋಡ್ದಾಗೆಲ್ಲ ಮಾಡು. ಹಾ ಅನ್ನು ತಾಯಿ, ಅನ್ನು. ಹಾ
ಒಳ್ಳೇದಾಗ್ಲಿ. ಬರ್ತೀನಮ್ಮ. ಅಲ್ಲವ್ರು ನೋಡು, ನಮ್ ಗುರು ಯಾರು ಗೊಂತಿದ್ಯಾ? ಅಲ್ಲಿ ಒಳಗಡೆ ಕ್ಯಾಮ್ರಾ ಐತೆ. ಇದು ಕುರಿಗಳ ಸ್ವಾಮಿ ಕುರಿಗಳಂತ ಕಾಮಿಡಿ ಪ್ರೋಗ್ರಾಮ್. ನಿಮ್ಮನ್ ಕುರಿ ಮಾಡ್ತಾ ಇದೀವಿ ನಾವು. 1 2 3 4 ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗ್ಸೋ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿಯ ಕಾಣಿಕೆ ಅಮ್ಮ ಸ್ವೀಕರಿಸಬೇಕು. ಅಡಿ ಕಾಂತಮ್ಮ ಇದ್ದಾರ? ಕಾಂತಮ್ಮ ನೀವಾ? ನಾನು ಇಲ್ಲಿ ಬಂದಿದ್ದೆ ಮೊದ್ಲೇ, ನೀವು ಇರ್ಲಿಲ್ಲ. ನಿಮ್ಗೆ ಕೊರಿಯರ್ ಬಂದಿತ್ತು, ಆಲ್ರೆಡಿ ಬಂದೆ, ಇಲ್ಲಿ ಯಾರು ಇರ್ಲಿಲ್ಲ, ಅದಕ್ಕೆ ಅಲ್ಲಿ ಕೇಳ್ಕೊಂಡ್ ಬಂದೆ. ಇದು ಬಂದೈತೆ. ಉಪ್ಪಿನಕಾಯಿ ಇಲ್ಲ, ಒಟ್ನಲ್ಲಿ ಏನೋ ಬುಕ್ ಮಾಡವ್ರೆ, ನಮ್ಗೆ ಗೊತ್ತಿಲ್ಲ. ಇಲ್ಲ, ಇದೇ ತೋರ್ಸದ್ದು, ನಮ್ ಬಾಸ್ ಅಲ್ಲೇ ಇದಾರೆ. ಕೊರಿಯರ್ ಬಂದೈತೆ, ಅದಕ್ಕೆ ಇದ್ ಮಾಡಿದ್ವಿ. ಹಲೋ ಸರ್. ಸರ್ ಅದೇ ಇದು ಕಾಂತಮ್ಮ ಅಂತ ಇದ್ರ, ಅವ್ರು ಕೊಟ್ಟಿದೀನಿ. ಅದೇ ಈಸ್ಕೊತೀನಿ. ಇವ್ರು ನಮ್ದಲ್ಲ ಅಂತಂದ್ರೆ ಅದಕ್ಕೆ ಫೋನ್ ಮಾಡಿದೆ ನಿಮ್ಗೆ. ಅಡ್ರೆಸ್ ಕರೆಕ್ಟ್ ಇದೆ. ಹೌದಲ್ಲ? ಹೌದು ಸರ್, ಹೌದು. ಸರಿ, ಅದೇನ್ ಕೊಟ್ಬಿಡಿ ಪೇಮೆಂಟು. ಆಂಟಿ ಯಾರು ಕೇಳ್ಕೊಳ್ಳಿ ನೀವು, ನಂಗೆ 1200 ರೂಪಾಯಿ ಕೊಟ್ಬಿಡಿ, ನಾವು ಒಟ್ಬಿಡ್ತೀನಿ. ಕೂಗಿ ಅವ್ರೆ 1200 ರೂಪಾಯಿ. ಇದೇ ನಂಬರು, ಇದೇ ಮನೇನೆ ಹೇಳಿದ್ದು. ಅಲ್ಲಿ ನಮ್ ಬಾಸ್ ಅಲ್ಲಿ ತೋರ್ಸ್ಬಿಟ್ಟು ಹೋದ್ರಿ, ಮನೆ ಕೊಟ್ಬಿಟ್ಟು ಹೋಗಿ ಅಂತ. ಈಗ ಸರಿಯಾಗಿ ಹೇಳಿದ್ರು, ಬುಕ್ ಮಾಡ್ಬಿಟ್ಟು ಹಿಂಗ್ ಮಾಡಿದ್ರೆ ಹೆಂಗ್ ಹೇಳಿ, ನಾನೇನ್ ಮಾಡ್ಲಿ? 1200 ರೂಪಾಯಿ ಕೊಡಿ ಅಮ್ಮ, ನೀವ್ ಯಾರಿಗಾರ ಫೋನ್ ಮಾಡ್ಕೊಳ್ಳಿ. ನಾವ್ ವಾಪಸ್ ತಗೊಂಡು ನಾವೇನ್ ಮಾಡ್ಲಿ? ನನ್ಗೆ BP ಐತೆ, ನಾನು ಉಪ್ಪಿನಕಾಯಿ ತಿನ್ನಲ್ಲ. ಅಯ್ಯೋ, ಇದೊಳ್ಳೆ ಸರ್ ಐತಲ್ಲ, ಬುಕ್ ಮಾಡ್ಬಿಟ್ಟು. ಅಯ್ಯೋ ಸರ್, ಕೇಳಿಸ್ತಿಲ್ಲ? ಓಕೆ ಸರ್, ಓಕೆ ಈಸ್ಕೊಬತ್ತೀನಿ ಸರ್. ಕೊಡ್ತಾರ. ಒಂದ್ 1200 ರೂಪಾಯಿ ಕೊಟ್ಬಿಡಿ ಅಮ್ಮ, ಬೇಗ, ಲೇಟ್ ಆಯ್ತದೆ. ನೀವು ಕಾಂತಮ್ಮ ತಾನೆ? ಹೆಸರು ರಂಗಸಮಯ್ಯ ಅಂತ ಐತಾ? ರಂಗಸಮಯ್ಯ, ಗಂಡನ ಹೆಸರು ರಂಗಸಮಯ್ಯ ತಾನೆ? ಮತ್ ನಿಮ್ದೆ ಅಮ್ಮ, ತಗೊಳ್ಳಿ. ಅಯ್ಯೋ, ಇದೊಳ್ಳೆ ಸರ್ ಐತಲ್ಲ, ನಾನು ತಗೊಂಡು ಎಲ್ಲಿ ಮಡಿಕೊಳ್ಳೋದಿದ? ಉಪ್ಪಿನಕಾಯಿ ನಮ್ಗೆ ಹೆಂಗ್ ಬೇಕು? ನಿಮ್ ಮರ ಇದ್ರೆ ನಾನೇನ್ ಮಾಡೋಣ? ಯಾಕಂತಮ್ಮನ ಹುಡಿಕೊಂಡು ಹೋಗು. ಕಾಂತಮ್ಮ, ರಂಗಸಮಯ್ಯ ಇನ್ನ ನಾವನ್ನ ಇನ್ಯಾರೋ ಅವ್ರೆ. ಹೆಂಗಕ್ಕ ಸಾಧ್ಯ? ಹೆಂಗ್ ಸಾಧ್ಯ? ನಾವ್ ಉಪ್ಪಿನಕಾಯಿಯೇ ಮಾಡೋಣ. ನಮ್ಮರ್ದಾಗೆ ಕಾಯಿ. ನಿಮ್ ಮರದಲ್ಲಿ ಕಾಯಿ ಇದ್ರೆ ನೀವು ಉಪ್ಪಿನಕಾಯಿ ಹಾಕ್ತಿವಿ, ನಮ್ಗೆ ಹೆಂಗ್ ಬೇಕು? ಅಯ್ಯೋ ಆಯ್ತು, ನೀವೇನ ಮಾಡ್ಕೊಳ್ಳಿ, ತಗೊಳ್ಳಿ, ಅಮೌಂಟ್ ಕೊಟ್ಬಿಡಿ. ಅಯ್ಯೋ, ಇಂಗ್ಲೆಂಡ್ ಇಂದ ಬುಕ್ ಮಾಡಿದ್ರ ಆಂಟಿ. ಇನ್ನಪ್ಪ ಮತ್ತು ಈಗ ಸರಿ ಬಿಡಿ, ಈಗ ನಾನೇನ್ ಮಾಡೋಣ ಈಗ? ಅಮ್ಮ, ನಿಮ್ಮ ಮಗಳ ಇವ್ರು ರಂಗಸ್ವಾಮಿ ನಿಮ್ಮ ಅಳಿಯನಾ? ಮತ್ತೆ ಇವ್ರೇ ಬಿಡಿ, ಕನ್ಫರ್ಮ್ ಆಯ್ತು, ತಗೊಳ್ಳಿ. ಅಯ್ಯೋ, ಇದೊಳ್ಳೆ ಸರ್ ಐತಲ್ಲ. ಈಗ ನಾ ಮಡಿಕೊಂಡು ಏನ್ ಮಾಡಿದ್ನ ಸರ್? ಇವ್ರೇ ಮಾಡಿರೋದು, ಇಂಗ್ಲೆಂಡ್ ಇಂದ ಬುಕ್ ಮಾಡಿರೋದು. ಈಗ ಓಲಿ ಏನ್ ಮಾಡ್ಕೊಳ್ಳಿ, ನಂಗೆ 1200 ರೂಪಾಯಿ. ನಾವೇ ಕೊಡೋಣ. ಓಲಿ 200 ರೂಪಾಯಿ ಮಾಡ್ಕೊಂಡು 1000 ರೂಪಾಯಿ ಕೊಡಿ. ಓಲಿ 1000 ರೂಪಾಯಿಯನ್ನ 1 ರೂಪಾಯಿ ಕೊಡೋಣ. ಈಗ ನಾನು ಹೊಟ್ಟೆ ಮೇಲೆ ಸರ್, ಇದೊಳ್ಳೆ ಸರ್ ಐತಲ್ಲ. ಈಗ ಅಲ್ಲ, ನಾವು ಬುಕ್ಕೆ ಮಾಡೋಣ, ನಾವು ಉಪ್ಪಿನಕಾಯಿ ತಿನ್ನೋಣ. ನೋಡಿ ಪ್ಯಾಕಿಂಗ್. ಈಗ ನಾನು ಮಡಿಕೊಂಡು ನಾನು ಉಪ್ಪಿನಕಾಯಿ ತಿಂದ ಇದ? ಏನೇನ ಮಾಡ್ಕೊ ಹೋಗು, ನಮ್ಗೇನೆ ಅಂತೀಯ? ನನಗೆ BP ಅದೇ, ತಿನ್ನಕ್ಕಾಗಲ್ಲ. BP ಈಗ ತಗೊಳ್ಳಿ, ಒಂದ್ ಕೆಲಸ ಮಾಡಿ, ನಾ ಮನೆ ಒಳಕ್ಕೆ ಹೊಂಟೈತೀನಿ ಅಷ್ಟೇ. ಈಗ 1200 ರೂಪಾಯಿ ಕೊಟ್ಟಿದ್ರೆ ಹೆಂಗೆ ಆಮೇಲೆ? ಪೊಲೀಸರು ಮಾಡ್ತೀನಿ. ನಮ್ ಬಾಸ್ ಕರೆಸ್ಲಾ? ನಿಮ್ಮ ಅಮ್ಮನ್ ಗಂಡ ಬರ್ತಾರ? ನಮ್ಮಮ್ಮನ್ ಗಂಡ ಯಾಕೆ ಬರ್ತಾರ? ಪೊಲೀಸ್ನವ್ರಿಗೆ ಅಂತ ನಾವು ಬುಕ್ ಮಾಡಿನ ಅಂತ ನಾವ್ ಹೆಂಗ್ ತಾನ? ಸರ್, ಇಲ್ಲಿ ಕಾಂತಕ್ಕ ಮನೆ ಹತ್ರ ಬಂದು ಯಾರೋ ಹೇಳಕ್ಕ ನೀನ್ ಕರೆಕ್ಟ್ ಆಗಿ ಇಲ್ಲಿ ದಾಸನ್ಪುರದಿಂದ. ಅದೇ ಇದು ಆಂಜನೇಯನ ದೇವಸ್ಥಾನ, ಅದೇನ ದಾಸನ್ಪುರ. ಬಂದ್ಬಿಡಕ್ಕೆ ಮಾತಾಡ್ಕೊಂಡು ಅವ್ರು ಯಾರ ಬಂದು ನಮ್ಗ್ ಉಪ್ಪಿನಕಾಯಿ ತಗನ್ರಿ, ಅದ್ ತಗನ್ರಿ, ಇದ್ ತಗನ್ರಿ ಅಂತ. ಬನ್ರಿ ಸರ್, ನೀವ್ ಬೇಗ ಬನ್ರಿ. ಏ ಸರ್, ಇದೊಳ್ಳೆ ಸರ್ ಐತಲ್ಲ. ಅಜ್ಜಿ ಸುಮ್ಮನೆ ಅಜ್ಜಿ, ಅಕ್ಕ ಆಯ್ತಾ ಅಕ್ಕ? ಸರ್ ಅಮ್ಮ, 1000 ರೂಪಾಯಿ ಕೊಟ್ಟು ಕಳ್ಸಕ್ಕೇನಮ್ಮ ನೀ ನನ್ಗೆ? 1000 ರೂಪಾಯಿ ಕೊಡು ಅಂತ ಹಿಂಸೆ ಮಾಡ್ತಾವ್ರೆ. ಓಲಿ 500 ರೂಪಾಯಿ ಕೊಡಮ್ಮ. 500 ರೂಪಾಯಿ ಕೊಡಿ ಸಾಕು ನನ್ಗೆ. 500 ರೂಪಾಯಿಯನ್ನ 500 ರೂಪಾಯಿ ಕೊಡು, 1000 ರೂಪಾಯಿ ಕೊಡು, 1200 ಕೊಡು. ಯಾವ್ದಾರು ಒಂದ್ ಕೊಡಿ. ಯಾವ್ದಾರು ಹಿಡ್ಕಂಡ್ರಿ, ಕಾರ್ನ ಕುಂಡಿಸ್ಕೊಂಡ್ರಿ. ಯಾಕೆ ನಾನ್ ಬರಲ್ಲ? ಸರ್ ಸುಮ್ಮನೆ ಸರ್, ನಾನ್ ಬರಲ್ಲ. ಸರ್ ದುಡ್ಡು ಇಸ್ಕೊಡಿ ಸರ್ ನನ್ನ ಹತ್ರ.
ನೀನೇನ ನಮ್ಮ ಮಮ್ಮಿ ತಂಗಿದೀಯಾ ಇದೊಳೆ ಸಾಕಿರು ಸಾಕು ಇಲ್ಲ, ಸಾಕು ಇಲ್ಲ, ಅಲ್ಲಿ ಹೋಗಲ್ಲ ಅಲ್ಲಿ ಅಲ್ಲಿ ಪೊಲೀಸರು ಬರ್ತಾರೆ ನನ್ಗೆ ಭಯ ಆಯ್ತದೆ ಪೊಲೀಸರು ಅಕ್ಕ ಪೊಲೀಸರು ಇಲ್ಲಿ ಅಲ್ಲಿ 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 ಅಕ್ಕ. ಆಯ್ತು ನೋಡಿ ಅಲ್ಲಿ ನೋಡಿ ಅಲ್ಲಿ ಅಲ್ಲಿ ಕ್ಯಾಮ್ರಾ ಐತೆ ಇದು ತಮಾಷೆಗಾಗಿ ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಕಾಣಿಕೆ ತಾವು ಸ್ವೀಕರಿಸಬೇಕು, ದಯವಿಟ್ಟು ಕ್ಷಮಿಸಬೇಕು. ನಿಮ್ಮ ಹೆಸರೇನಮ್ಮ? ಮುನಿಲಕ್ಷ್ಮಮ್ಮ ಕರೆಕ್ಟ್. ಒಂದು ನಿಮಿಷ ಇರಿ. ಒಂದು ನಿಮಿಷ ನಾನು ಸ್ವಲ್ಪ ಚೆಕ್ ಮಾಡಬೇಕು. ಮುನಿಲಕ್ಷ್ಮ ಒಡೆಯರಳಿ ಕರೆಕ್ಟ್ ಅಮ್ಮ. ನಿಮ್ಗೇನು ಇದು ತಗೊಳ್ಳಿ. ಬುಕ್ ಮಾಡಿದಾರಲ್ಲ, ಏನೋ ಇಂಗ್ಲೆಂಡಿಂದ ಬುಕ್ ಮಾಡಿದ್ದೀರಿ, ಉಪ್ಪಿನಕಾಯಿ ಏನೋ ಬುಕ್ ಮಾಡಿದಿರಂತಲ್ಲ? ಹಾ ವಡೆರಳ್ಳಿ ಮುನಿಲಕ್ಷ್ಮ ಅಂತ ಇದೆ ಅಂಗಡಿ, ಹೇಳಿದ್ರು ನಮ್ಮ ಬಾಸು. ಸರ್ ಹೇಳಿ ಸರ್. ಹಾ ಸರಿ ಸರ್, ಆಯ್ತು. ಇಲ್ಲ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ ಅಮ್ಮನ ಜೊತೆ. ಇಲ್ಲಿ ಮುನಿಲಕ್ಷ್ಮಮ್ಮ ಅಂತ ಇದಾರಲ್ಲ, ಅವ್ರಿಗೆ ಕೊಡೋಕೆ ಬಂದಿದ್ದೀನಿ ನಾನು. ಓಕೆ ಸರ್, ಓಕೆ. ಅದೇ ನೀವು ಬುಕ್ ಮಾಡಿದ್ರಲ್ಲ, ಇಂಗ್ಲೆಂಡಿಂದೇನೋ ಬುಕ್ ಮಾಡಿದಾರಂತಲ್ಲ ಕೊರಿಯರು. ಯಾವಾಗ ಸರ್? ನನ್ಗೆ ಗೊತ್ತಮ್ಮ ನೀವು ಬುಕ್ ಮಾಡಿರೋದು. ನನ್ಗೇನಾರು ಗೊತ್ತಾ? ನಾನೇನೋ ಕೆಲಸ ಮಾಡ್ತಾ ಇದ್ದೀನಿ ಹೊಟ್ಟೆ ಪಡಗ್ ನನ್ನ ಪಡಗ್ ನಾನು. ಯಾವುದು? ಈ ಕಡೆಗೆ ಹಾ ಆ ಕಡೆ ಒಡೆಯಲ್ಲಿ ಸೇರ್ತದೆ. ಅಲ್ಲಿ ಗುಂಡ್ಲಕ್ಷ್ಮಮ್ಮ ಎಂಟ್ಲಕ್ಷ್ಮಮ್ಮ ಎಲ್ಲವರೇ. ಅದೇ ಗೊತ್ತಾಯ್ತು. ಮುನಿಲಕ್ಷ್ಮಮ್ಮ ಕನ್ನಡಕ ಹಾಕೊಂಡಿರ್ತಾರೆ, ಇಲ್ಲಿ ಅಂಗಡಿ ಮಾಡಿರ್ತಾರೆ ಅಂದ್ರೆ ಇವರೇ ತಾನೇ? ನೀವಲ್ವಾ ಅಂಗಡಿಯಲ್ಲಿ ಹಾಕೊಂಡಿರೋದು? ಅಮ್ಮ ಇದು ಹೆಂಗೆ ಅಂದ್ರೆ ಒಂದು ಆ್ಯಪ್ ಬರ್ತದೆ. ಆ್ಯಪ್ ಇಂದ ಅವ್ರೇನ್ ಬುಕ್ ಮಾಡ್ತಾರೋ ಅದನ್ನ ನಾವು ತಕೊಬಂದ್ ಕಸ್ಟಮರ್ಗೆ ಕೊಡುದು. ನೀವು ಬುಕ್ ಮಾಡಿದಿರಿ ಉಪ್ಪಿನಕಾಯಿ ಏನೋ ಅಂತ ಹೇಳಿದ್ರು, ಇದ್ರಲ್ಲಿ ತೋರಿಸ್ತಾ ಐತೆ ನನಗೆ ಉಪ್ಪಿನಕಾಯಿ ಅಂತ. ಮುನಿಲಕ್ಷ್ಮಮ್ಮ ಉಪ್ಪಿನಕಾಯಿ ಬೇಕಾದ್ರೆ ತೋರಿಸ್ತೀನಿ ನೋಡಿ ನಿಮ್ಗೆ. ನಿಮ್ ಜೊತೆ ನೀವು ಅದ್ ಮಾಮೂಲಿ ಅದು ಬಿಡಿ. ಅದು ಲಾಸ್ಟ್ ಅಲ್ಲಿ ನಿಮ್ಮ ಹೆಸರು ಬರ್ತದ? ಇಂಗ್ಲಿಷ್ ಓದಕ್ ಬರ್ತದಾ? ನೋಡಿ, ಮುನಿಲಕ್ಷ್ಮಮ್ಮ ಒಡೆಯರಳ್ಳಿ ನಿಯರ್ ಅಂಗಡಿ ಆಲದ ಮರ, ವೇರಿಂಗ್ ಸ್ಪೆಕ್ಸ್ ಅಂತ ಎಲ್ಲ ಐತೆ ನೋಡಿ ಇಲ್ಲಿ. ಮುನಿಲಕ್ಷ್ಮಮ್ಮ ನೀವೇ ಒಂದ್ಸಲ ಫೋಟೋ ತಕ್ಕ ಕಳಿಸ್ಬಿಡ್ಲಾ ಅವ್ರಿಗೆ? ಕನ್ಫರ್ಮ್ ಏನೋ ಕೇಳ್ತಾರೆ. ಅದೇ ಬುಕ್ ಮಾಡಿದಾರಲ್ಲಮ್ಮ. ಯಾವ್ದು ಬುಕ್ ಮಾಡಕ್ಕೆ ಬರಲ್ಲ ಸರ್. ನೀವ್ ಯಾರೋ ಮಗನ್ ಕೈಲಿ ಮಾಡ್ಸಿರ್ತೀರಾ? ನೀವೇನೋ ಮಾಡ್ಕೊಳ್ಳಿ, ಆಯ್ತು. ನಾನು ದುಡ್ಡು ಕೊಟ್ಬಿಡಿ ಅಂತ ಹೊಡ್ತೀನಿ. ಅವ್ರ ಹಬ್ಬ ಇರೋದು ಯಾರು ಮಕ್ಳು ಪಕ್ಳು ಯಾರು ಇಲ್ಲ. ಓದಿಲ್ಲ ಬರ್ದಿಲ್ಲ. ಮತ್ತೆ ಇದ್ಯಾರು ಬುಕ್ ಮಾಡಿದ್ದು? ಸರಿ ಆಯ್ತು, ಮಡಿಕೊಳ್ಳಿ. ಇನ್ನೇನ್ ಮಾಡೋಕಾಯ್ತದ? ನಿಮ್ಗೇನೋ ಬಂದದೆ. ಜಾಸ್ತಿ ಏನಿಲ್ಲ, 1200 ರೂಪಾಯಿ ಅಷ್ಟೇ ಕಣ. ಇದೊಳ್ಳೆ ಸರ್ ಐತಲ್ಲ ಅಮ್ಮ. ಇದ್ಯಾಕೆ ನಾವೇ ಮಾಡೋಣ ಈಗ? ಗೊತ್ತಿಲ್ಲ ಸರ್, ನಮಗೆ ಯಾವ್ದು ಗೊತ್ತಿಲ್ಲ. ನೋಡ್ತೇನಂಟಿ. ಅಲ್ಲ ನೀವು ಬುಕ್ ಮಾಡಿದಿರಿ, ಈಗ ನೀವು ಕಾಸು ಕೊಡೋದ್ರಿ. ನಾವು ಬುಕ್ ಮಾಡಿಲ್ಲ ಬಿಡಿ. ಮತ್ತೆ ಇನ್ನೇನ್ ಸುಮ್ನೆ ಬಂದ್ಬಿಟ್ಟದೆ ಈಗ? ನಾನು ಅಲ್ಲಮ್ಮ, ಉಪ್ಪಿನಕಾಯಿ ನೀವು ಬುಕ್ ಮಾಡಿದ್ರೆ ಇನ್ಯಾರು ಮಾಡ್ತಾರೆ? ಏನು ಮಾಡಿಲ್ಲ. ಉಪ್ಪಿನಕಾಯಿ ಬುಕ್ ಮಾಡಿದ್ರಮ್ಮ ಇವ್ರು. ನಾವು ಬುಕ್ ಮಾಡಿಲ್ಲ ಅಂತಾರ. ದುಡ್ಡು ಕೊಡೋದ್ರೆ ಕೊಡ್ತಲ್ಲ, ನಾನೇನ್ ಮಾಡಿ ನಾನ್ ತಗೊಳ್ಕಾಯ್ತದ? ಉಪ್ಪಿನಕಾಯಿ ಬುಕ್ ಮಾಡಿದ್ರ ಮೇಡಮ್? ಉಪ್ಪಿನಕಾಯಿ ಬುಕ್ ಮಾಡಿದ್ರ? ನನಗೆ ಬರೋದು ಇಲ್ಲ, ಬುಕ್ ಮಾಡಕ್ಕೆ ಏನಿಲ್ಲ. ಅಯ್ಯೋ, ನಮ್ಮ ಮನೆಗೂ ನಮ್ಮ ಅಮ್ಮಂಗೆ ಹಿಂಗೆ ಯಾರೋ ತಂದು ಕೊಟ್ಟೋಗ್ಬಿಟ್ಟಿದ್ದಾರೆ. 1,500 ರೂಪಾಯಿ ಇಸ್ಕೊಂಡು. ಅದ್ ಬಿಡಿ, ಅದ್ ನಾನು ಇಸ್ಕೊಂಡಿರೋದು ಮಾಮೂಲಿ. ನೀನೇನ ಬಂದಿರೋದು? ಅದಕ್ಕೇನಂತೆ ಬುಕ್ ಮಾಡಿ ದುಡ್ಡು ಕೊಟ್ರಿ. 1,500 ರೂಪಾಯಿ ನೀನೇನ ಇಸ್ಕೊಂಡಿದ್ದು? ಹೌದು. ಓ ಮೇಡಮ್, ಬರೀ ಅದೇ ಕೆಲಸ ಅನ್ಸುತ್ತೆ. ಮಾಡಿಲ್ಲ, ಸುಮ್ಮನೆ ನಾಯಾ ಕೊಡ್ಬೇಕು. ಒಂದ್ ಬಿಟ್ಟು ಕಳ್ಸಿ. ನಮ್ಮ ಅಮ್ಮನ ಹತ್ರ 1,500 ರೂಪಾಯಿ ಇಸ್ಕೊಂಡು ಬಂದಿದ್ದಾನೆ. ನಾವು ಬುಕ್ ಮಾಡಿಲ್ಲ. ಇರಿ ಒಂದ್ ನಿಮಿಷ. ಮತ್ ನಾನ್ ಬುಕ್ ಮಾಡಿದ್ನ ಇದು? ನನಗೆ ಗೊತ್ತಿಲ್ಲ ಸರ್. ನಾನೇನು ಓದಿಲ್ಲ ಬರ್ದಿಲ್ಲ ಬುಕ್ ಮಾಡಕ್ಕೆ. ಯಾರ ಕೈಲ ಮಾಡ್ಸಿಡ್ತೀರಾ? ಯಾರ ಕೈಯಲ್ಲೂ ಮಾಡ್ಸಕ್ಕೆ ಹೋಗಲ್ಲ. ಈಗ ಮತ್ತೆ ಈಗ ನಾನ್ ಬುಕ್ ಮಾಡ್ಬಿಟ್ಟು ತಗೊಂಡ ಮನೆಗೆ. ತಗೊಂಡೋಗು. ಅಲ್ಲ ಇರಿ, ತಗೊಂಡೋಗಿ. ಒಳ್ಳೆ ತಗೊಂಡು ಫಸ್ಟ್. ನಾನ್ ತಗೋದ್ರೆ ಅವ್ರು ದುಡ್ಡು ಕೊಟ್ಬಿಟ್ಟು ನಾನು ಹೋಯ್ತೀನಿ. ನಾನು ದುಡ್ಡು ಕೊಟ್ಟು ಇಸ್ಕೊಳ್ಳಿ. ಅಣ್ಣನೇ ಬುಕ್ ಮಾಡಿದ್ರಾ? ಮಾಡಿದ ಕಣ ನಾವು ಯಾವ್ದು. ಅಲ್ಲಮ್ಮ ಬನ್ನಿ, ಇಲ್ಲಿ 1,200 ರೂಪಾಯಿ ಕೊಟ್ಬಿಡಿ. ಸೆಕೆಂಡ್ ಇರ್ರಿ. ನೋಡಿ ಇಂಗ್ಲಿಷ್ ಮಾತಾಡ್ತಾ ಇದ್ರು, ಇಂಗ್ಲಿಷ್ ಬರಲ್ಲ ಅಂತಂದ್ರೆ. ಸೆಕೆಂಡ್ ಇರ್ರಿ. ಏನು ಎಲ್ಲರೂ ಮಾತಾಡ್ತಾರೆ. ಇದು ಆಂಟಿ. ಮಕ್ಕಳುಗಳ ಇರ್ರಿ. ಆಂಟಿ ಇಲ್ಲಿ ಅಲ್ಲ ಬನ್ನಿ. ಟಚ್ ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀರಾ? ಇದು ಬುಕ್ ಮಾಡಕ್ಕಾಗಲ್ವಾ? ಮಕ್ಕಳ ಬಂದಿದ್ದೀರಾ ಇಲ್ಲಿ? ಇದೇನಷ್ಟು ಸರ್, ನಾವು ಬುಕ್ ಮಾಡಿಲ್ಲ. ನಾವೀಗ ಬುಕ್ ಮಾಡಕ್ ಬರೋದಿಲ್ಲ. ಉಪ್ಪಿನಕಾಯಿ ನೀವು ಬುಕ್ ಮಾಡಿದ್ದೀರಾ? ಹೌದು, ಇರ್ಲಿ ಪರಲ್, ಸಮಾಧಾನಾಗಿರ್ರಿ. ನಿಮ್ದಲ್ಲ ಅನ್ಸುತ್ತೆ ಪಾಪ. ಅವ್ನು ಹೊಸಬ ಇರ್ಬೇಕು, ಹೊಸಬ್ರ ಏರಿಯಾಗೆ. ಅಲ್ಲ ಒಡೆರಳ್ಳಿ ಹಾಕೊಂಡಿದ್ದೀರಾ ಅವ್ ಅಂತ ಹೇಳ್ತಾರೆ. ನಾವು ಓದಿಲ್ಲ ಬರ್ದಿಲ್ಲ. ಒಂದ್ ನಿಮಿಷ ಏನು ಗೊತ್ತಿಲ್ಲ. ಒಂದ್ ನಿಮಿಷ ಇರಮ್ಮ. ಸರಿಲಿ, ಒಂದು ಉಪ್ಪಿನಕಾಯಿ ಯಾವ ದೇಶದಿಂದ ಅಂದ್ರು? ಇಂಗ್ಲೆಂಡ್. ನಮ್ಗೆ ಅಲೋ, ಒಂದು ಉಪ್ಪಿನಕಾಯಿ ಬಂದಿದೆ ಸರ್. ಇದು ಯಾವ ದೇಶದ ಅಂತ ಹೇಳ್ತೀರಾ ಸ್ವಲ್ಪ? ಉಪ್ಪಿನಕಾಯಾ? ಓಕೆ ಸರ್. ನಿಮ್ಮ ಹೆಸರೇನಮ್ಮ? ನಮ್ಮ ಹೆಸರು ಮುನಿಲಕ್ಷ್ಮಮ್ಮ. ನಮಗ್ ಬರಲ್ಲ ಸರ್ ಬುಕ್ ಮಾಡಕ್ಕೆ. ಅವ್ರಿಗೆ ಬುಕ್ ಮಾಡಕ್ ಇಲ್ಲಮ್ಮ. ಯಾರಿಗೋ ಕೊಡೋದು ಹೆಸರಲ್ಲಿ ಅಮೆರಿಕದಿಂದ ಒಂದ್ಸತಿ ಮಿಸ್ ಆಗಿ ಏರ್ಪೋರ್ಟ್ ಹತ್ರ ಅಲ್ವಾ ಯಲಹಂಕ, ಬಂದ್ಬಿಟ್ಟಿರತ್ತೆ. ನೀವಿಲ್ಲ ಅಂದ್ರೆ ಆಯ್ತಪ್ಪ ಅಷ್ಟೇ. ಇಲ್ಲ, ದುಡ್ಡು ಕೊಡಿ ತಗೊಳ್ರಿ ಅಂತ ಕೇಳ್ತಾರ. ನೋಡ್ರಿ ಅಲ್ಲೇ ಕೇಳಿ. ಉಪ್ಪಿನಕಾಯಿ ಪ್ಯಾಕೆಟ್ ಇಲ್ಲೇ ಸಿಗುತ್ತಣ. ಅವ್ರು ಯಾಕೆ ಕಲ್ ತಗೋಬೇಕು ಹೊರಗಡೆ ದೇಶದಿಂದ? 1,200 ರೂಪಾಯಿ ಕೊಟ್ಬಿಡಿ ಸರ್. ನೀವ್ ಎದ್ರಕೊಳ್ಳದೆ ಯಾಕಕ್ಕ? ನಿಮ್ದಲ್ಲ ಅಂದ್ಮೇಲೆ ನೀವ್ಯಾಕೆ ಎದುರುತ್ತಾ ಇದ್ದೀರಾ? ನೀವು ಸರಿಯಾಗಿದ್ದೀರಾ ನೀವು. ಟೆನ್ಷನ್ ನಾವು ಇದಕ್ಕಂತಾನೆ ಅಪಾಯಿಂಟ್ಮೆಂಟ್ ಮಾಡೋರು ನನಗೆ. ಈ ಉಪ್ಪಿನಕಾಯಿ ಕೊರಿಯರ್ ಇಂಥವೆಲ್ಲ ಬರ್ತಾವಲ್ಲ, ಇದಕ್ಕೊಂದ್ಕಂತಾನೆ ನಾನು ಮಾಡಿರೋದು. ನಾವೇನು
ಅದೇ ಅಂತೀನಿ ಇವ್ರು ಸಿಗಲ್ವಾ ನಿಮ್ಗೆ ಬಕ್ರ ಸರ್ ಎಲ್ಲಾರು ಬಕ್ರ ಮಾಡ್ದಂಗ್ ಮಾಡಕ್ ಹೋಗ್ಬೇಡಿ ಆಮೇಲೆ ನಾನು ಮಾಡ್ಬಿಡ್ತೀನಿ ಅಕ್ಕ ಇವ್ರು ಬಕ್ರನೇ ಮಾಡ್ತಾ ಇರೋದು ನಿನಗೆ ಗೊತ್ತಿಲ್ವಾ? ಅಲ್ಲಿ ನೋಡು, ಅಲ್ಲಿ ಕ್ಯಾಮ್ರಾ ಇಟ್ಟವ್ರೆ. ಇದು ಕುರಿಗಳ ಸ್ವಾಮಿ ಕುರಿಗಳು ಅಂತ. ನಿಮ್ಮನ್ ಕುರಿ ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸುವ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದವರಿಂದ ಒಂದು ಪ್ರೀತಿಯ ಕಾಣಿಕೆ ಇದೆ. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ